ನೂರು ಕಾಲ ಸುಖವಾದ ಬಾಳಿ. ನಾನು ಹೇಳಿದ್ರಿಂದ ನಿಮ್ಗೆ ಏನಾದರೂ ಬೇಜಾರಾಯ್ತಾ ಅಜ್ಜಿ? ತಾತಯ್ಯ, ನನ್ನ ನಿರ್ಧಾರ ತಪ್ಪಾಗಿದ್ರೆ ಹೇಳ್ಬಿಡಿ. ಇಲ್ಲ ರಿಷಿ, ನೀ ನಿರ್ಧಾರ ಖಂಡಿತ ತಪ್ಪಲ್ಲ. ಆದರೆ ನಮ್ಮನೆ ಹುಡುಗಿನ ನಾವು ಚೆನ್ನಾಗಿ ನೋಡ್ಕೊಳಕ್ಕಾಗದೆ ಮದುವೆನು ಸಂಭ್ರಮದಿಂದ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೇ ಚಿಂತೆ ಅಷ್ಟೇ. ನಿಜ ರಿಷಿ, ನಮ್ಮ ಕಮಲಿಗೆ ನೀನೇ ಸರಿಯಾದ ಹುಡುಗ. ನಾವಾಗ ಎಷ್ಟೇ ಹುಡುಕಿದ್ರು ನಿನ್ನಂಥ ಹುಡುಗ ನಮ್ಗೆ ಸಿಗ್ತಾ ಇರಲಿಲ್ಲ. ನಿನ್ನ ನಿರ್ಧಾರದಲ್ಲಿ ಯಾವ ತಪ್ಪು ಇಲ್ಲ. ಹಾಗಾದರೆ ನಿಮ್ಮಿಬ್ರಿಗೂ ಒಪ್ಪಿಗೆ ಇದೆ ಅಲ್ವಾ? ನಿಮ್ಮ ಮೊಮ್ಮಗಳನ್ನ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತೀರಲ್ವಾ? ನಮಗೆ ಕಮಲಿ ಸಂತೋಷನೇ ಮುಖ್ಯ. ನಿನ್ನ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ರಿಷಿ. ನೀನು ಕಮಲಿ 100 ಕಾಲ ಚೆನ್ನಾಗಿರಬೇಕು ಅಷ್ಟೇ ನಮಗೆ ಬೇಕಾಗಿರೋದು. ನಮ್ಮ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಬೇಬಿ ಬೇಬಿ ಬಾಗಿಲು ತೆಗಿ. ಅನಿಕಾ ಅನಿಕಾ, ಬೇಬಿ ಬೇಬಿ ಬಾಗಿಲು ತೆಗಿ. ಅನಿಕಾ ಬಾಗಿಲು ತೆಗಿ. ಬೇಬಿ ನೋಡು, ನನ್ನ ಮಾತು ಕೇಳು. ಯಾವುದೇ ನಿರ್ಧಾರ ತಗೋಬೇಡ, ಮಾತಾಡೋಣ. ಬಾಗಿಲು ತೆಗಿ ಪ್ಲೀಸ್. ಮಾಮ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇನ್ನು ಏನೇನೋ ಐಡಿಯಾ ಕೊಡಬೇಡಿ ಅವಳಿಗೆ. ನಾನು ಮಾತಾಡ್ತೀನಿ. ಅನಿಕಾ ಲುಕ್, ಇನ್ನೂ ಏನು ಕೈ ಮೀರಿ ಹೋಗಿಲ್ಲ. ನನ್ನ ಮಾತು ಕೇಳು ಪ್ಲೀಸ್. ಬಾಗಿಲು ತೆಗಿ. ಬೇಬಿ ಬೇಬಿ ನೋಡು, ದುಡುಕಿ ಯಾವ ನಿರ್ಧಾರನೂ ತಗೊಳ್ಳೋ ಸಮಯ ಅಲ್ಲ ಇದು. ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು. ಬಾಗಿಲು ತೆಗಿ. ರಚನಾ, ಎಲ್ಲೋ ಇವಳು ಇಷ್ಟು ಬೇಗ ಯೂಶಲಿ ಎಲ್ಲೂ ಹೋಗಲ್ವಲ್ಲ. ವಾವ್, ಫ್ರೂಟ್ಸು, ಹಾಲು. ದೇವ್ರೆ ನೀನಿದೆಯಾ ಗುರು. ಒಳ್ಳೆ ಮನಸ್ಸಿಂದ ಡೈರಿನ ವಾಪಸ್ ಇಟ್ಟೋಗೋಣ ಅಂತ ಬಂದರೆ ಪಾಪ ಮಗು ಹಸ್ಕೊಂಡು ಬಂದಿದೆ ಅಂತ ಇದನ್ನೆಲ್ಲ ಕೊಡಿಸ್ತಿದ್ಯಾ. ಆಹಾ, ಅಬ್ಬಾ, ಅಯ್ಯೋ ಇನ್ನೂ ಹಾಲು ಬೇರೆ ಇದೆ. ಅಬ್ಬಾ, ಹೊಟ್ಟೆ ತುಂಬಿತು. ಇದು ಒಂಥರ ಚೆನ್ನಾಗೇ ಇದೆ. ಇಷ್ಟು ದಿನ ಹಣ್ಣು ಮತ್ತು ಹಾಲು ಕುಡಿಯೋರ್ನ ಆಡ್ಕೊತಿದ್ದೆ. ದಿನ ಇದೇ ಟೈಮಿಗೆ ಬಂದರೆ ಒಳ್ಳೊಳ್ಳೆ ತಿಂಡಿ ಸಿಗ್ಬೋದು. ಕಮಲಿ ಅವರೇ, ಏನಾಯಿತು? ಯಾಕೆ ಹಾಗೆ ಬಂದ್ಬಿಟ್ರಿ? ಕಮಲಿ ಅವರೇ, ಯಾಕೆ ಅಳ್ತಿದ್ದೀರಾ?
ನಾನು ನಿಮಗೆ ಬೇಜಾರಾಗುವಂಥದ್ದು ಏನು ಹೇಳಿದೆ? ನಮ್ಮಿಬ್ಬರ ಬಗ್ಗೆನೇ ಅಜ್ಜ ಅಜ್ಜಿ ಹತ್ರ ಮಾತಾಡ್ತಿದ್ನಲ್ಲ. ನಾನು ನಿಮಗೋಸ್ಕರ ನಮ್ಮ ಮದುವೆ ವಿಚಾರ ಮಾತಾಡ್ತಿದ್ರೆ ನೀವು ಅದು ಇಷ್ಟ ಇಲ್ಲ ಅನ್ನೋ ಹಾಗೆ ಬಂದ್ಬಿಟ್ರಲ್ಲ. ಇನ್ನೂ ಏನು ಪ್ರಾಬ್ಲಮ್ ಕಮಲಿ ಅವರೇ? ನಿಮ್ಗೆ ಹಿಂಗೆ ಮಾಡಕ್ಕೆ ಯಾರು ಹೇಳಿದ್ರು ಸರ್? ನನಗೋಸ್ಕರ ಮಾಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ನಾನು ನಿಮ್ಮ ತವ ಕೇಳಿದ್ನಾ? ಇದೆಯಾ ಕಮಲಿ ಅವರೇ ಹೀಗೆ ಮಾತಾಡ್ತಿದ್ದೀರಾ? ನೀವು ಕೇಳಿದ್ರೆ ಮಾತ್ರ ನಾನು ಸಹಾಯ ಮಾಡೋದಕ್ಕೆ ಬರಬೇಕಾ? ಅಲ್ಲಿವರೆಗೂ ಏನೇ ಕಷ್ಟ ಬಂದರೂ ಸಹಿಸ್ಕೊಂಡಿರ್ತೀರಾ? ನೋಡಿ ಕಮಲಿ ಅವರೇ, ನೀವೀಗಲೂ ಅನಿಕಾ ಏನಾದರೂ ಹೇಳ್ತಾಳೆ ಅನ್ನೋ ಭಯದಲ್ಲಿದ್ದರೆ ಜಸ್ಟ್ ಲಿಸನ್ ಟು ಮೀ. ನಾನು ನಿಮ್ಮ ಜೊತೆ ಇದ್ದೀನಿ, ಯಾವುದಕ್ಕೂ ಭಯ ಪಡಬೇಡಿ. ಇನ್ನೊಂದು ವಾರದಲ್ಲೇ ನಾವು ಮದುವೆ ಆಗೋಣ. ಮದುವೆ? ಅದು ನಾಳೆನೆ? ಎಂತ ಹುಡುಗಾಟ ಆಡ್ತಿದ್ದೀರಾ ಸರ್? ಯಾರನ್ನೂ ಒಂದು ಮಾತು ಕೇಳಲಿಲ್ಲ, ಯಾವ ತಯಾರಿನೂ ಇಲ್ಲ, ಆದರೂ ಮದುವೆ ಅಂತಿದ್ದೀರಾ. ಯಾರನ್ನೂ ಕೇಳಬೇಕಾಗಿಲ್ಲ, ನಿಮ್ಮೊಬ್ಬರನ್ನ ಬಿಟ್ಟು. ನೀವು ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆ ನನಗೆ. ನನ್ನ ಕಮಲಿ ಮದುವೆಗೆ ಆಡಂಬರ ತಯಾರಿ ಎಲ್ಲ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ನನಗೆ ಗೊತ್ತು. ಇನ್ನೇನು ಸಮಸ್ಯೆ? ನಿಮಗೆ ನಾನು, ನನಗೆ ನೀವು ಅಂತ ಯಾವಾಗಲೂ ಡಿಸೈಡ್ ಮಾಡಾಗಿದೆಯಲ್ಲ. ಈಗ ಏನೇ ಮಾಡಿದ್ರೂ ಜಸ್ಟ್ ಫ್ಯಾಮಿಲಿಗೋಸ್ಕರ ಮತ್ತು ಹೊರಗಿನ ಪ್ರಪಂಚಕ್ಕೋಸ್ಕರ ಅಷ್ಟೆ. ನಾನು ನೀವು ಇಬ್ಬರು ಒಂದೇ ಸೂರ್ಯನ ಕೆಳಗೆ ಬದುಕೋದಕ್ಕೆ ಬೇಕಾಗಿರೋ ಲೈಸೆನ್ಸ್ ಅಷ್ಟೆ. ಸರ್, ಆದರೆ ಇಂಥ ಪರಿಸ್ಥಿತಿನಾಗೆ ಮದುವೆ ಹೆಂಗೆ ಸರ್? ಎಂಥ ಪರಿಸ್ಥಿತಿ? ನೀವೇ ನೋಡ್ತಾ ಇದ್ದೀರಾ ಅಜ್ಜಿ ತಾತಾಗ ಹೆಂಗವ್ರೆ ಅಂತ. ಇನ್ನು ಅಪ್ಪ ಹಿಂಗೆ ನೋಡಿದ್ರೆ ಹುಷಾರಿಲ್ಲ, ದಿನ ದಿನ ಸೊರಗ್ತಾವ್ರೆ, ಅವ್ರಿಗೆ ಹುಚ್ಚು ಅಂತೆಲ್ಲ ಹೇಳ್ತಾವ್ರೆ ಸರ್. ಇವ್ರನ್ನೆಲ್ಲ ಬಿಟ್ಟು ನನ್ನ ಮದುವೆ ಹೆಂಗಾಗ್ಲಿ ಸರ್? ನೀವು ಇದನ್ನೆಲ್ಲ ಸಮಸ್ಯೆ ಅಂತ ಕರೆಯೋ ಹಾಗಿದ್ರೆ ಈ ಸಮಸ್ಯೆಗೆಲ್ಲ ಪರಿಹಾರನೇ ನಮ್ಮ ಮದುವೆ ಕಮಲಿ ಅವರೇ. ಇಲ್ಲ ಸರ್, ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಬಿಟ್ಬಿಡಿ ಸರ್, ನಾನು ಇಲ್ಲೇ ಇವ್ರನ್ನ ನೋಡ್ಕೊಂಡು ಇದ್ಬಿಡ್ತೀನಿ. ಬೇಬಿ ನೋಡು, ಈಗ ಎಮೋಷನಲ್ ಆಗಿ ಯಾವ ನಿರ್ಧಾರನೂ ತಗೊಳ್ಳೋ ಟೈಮ್ ಅಲ್ಲ. ಪ್ಲೀಸ್ ನನ್ನ ಮಾತು ಕೇಳು, ಬಾಗಿಲು ತೆಗಿ. ಬೇಬಿ, ಈ ಅಮ್ಮಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನೋಡು, ಕೂತ್ ಮಾತಾಡೋಣ, ಬಾಗಿಲು ತೆಗಿ. ನೋಮ, ಅವಳು ಬಾಗಿಲು ತೆಗಿಯಳ. ನಾನೊಂದು ಕೆಲಸ ಮಾಡ್ತೀನಿ, ಹೋಗಿ ಕೀ ತರ್ಲ. ಕೀನಾ? ಅಯ್ಯೋ ದಡ್ಡಿ, ಇಷ್ಟೊತ್ತಾಗಲೇ ನೀನು ಆ ಕೆಲಸ ಮಾಡ್ಬೋದಾಗಿತ್ತಲ್ವಾ? ಬೇಗ ಹೋಗು, ಯಾಕೆ ನಿಂತಿದ್ಯಾ? ಕಮಲಿ ಅವರೇ ನನ್ನ ಪ್ರಾಣ. ಅವ್ರ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ನೀರು ಬಂದ್ರು ಅದಕ್ಕೆ ಯಾರು ಕಾರಣ ಆಗ್ತಾರೋ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಐ ಲವ್ ಕಮಲಿ. ನನ್ನ ಹುಡುಗಿನ ನಾನು ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಇನ್ನೂರು ಇಲ್ಲಿರೋದು ಬೇಡ. ನಾನು ಕಮಲಿ ಅವರು ಮದುವೆ ಆಗ್ತಿದ್ದೀವಿ ಅಜ್ಜಿ. ಇನ್ನೊಂದು ವಾರದಲ್ಲಿ ನನ್ನ ಮತ್ತೆ ಕಮಲಿ ಅವರ ಮದುವೆ ದೇವಸ್ಥಾನದಲ್ಲಿ. ಅದಕ್ಕೆ ನಾನು ನಿಮ್ಮನ್ನೇ ಹುಡ್ಕೊಂಬಂದೆ, ನೀವೇ ತಿಂಡಿ ತಂದ್ಬಿಟ್ರಾ? ಮತ್ತೆಷ್ಟೊತ್ತು ಅಂತ ಕಾಯೋದು? ಹೋಗಿ ತಿನ್ನೋಗು. ದಿನ ಬರೋದಿರ್ಲಿ, ಇವಾಗ ಎಸ್ಕೇಪ್ ಆಗೋಂಬಿ. ಇದೇ ಪ್ಲೇಸ್ ಬೇಡ, ಸಿಗಾಕೋಬಿಡ್ಬೋದು. ಲೊಕೇಶನ್ ಚೇಂಜ್. ಇದೇನಿದು ಖಾಲಿ ಬೌಲ್ ಇಟ್ಬಿಟ್ಟು ಹೋಗಿದ್ದಾರಲ್ಲ? ಅದಕ್ಕೆ ಅದಕ್ಕೆ ಏನು ರಚನಾ, ಏನಿದು? ಅಯ್ಯೋ ಇಷ್ಟು ಬೇಗ ತಿನ್ಬಿಟ್ಯಾ? ಅಷ್ಟೊಂದು ಹಶ್ವಾಗಿತ್ತಾ? ಇನ್ನೊಂದು ಸ್ವಲ್ಪ ತರಲಾ? ಅದಕ್ಕೆ ಆಟ ಆಡಬೇಡಿ, ಖಾಲಿ ಬೌಲು ಖಾಲಿ ಲೋಟ ಇಟ್ಟು ಹೋಗಿದ್ದೀರಲ್ಲ. ಬಕಾಸುರಿ, ಎಲ್ಲ ಒಂದೇ ಬಾಯಿಗೆ ತಿನ್ಬಿಟ್ಟು ಈ ಖಾಲಿ ಬೌಲ್ ಅಂತೀಯಾ? ಅದಕ್ಕೆ ಯಾಕೆ ಕೂಗ್ತೀಯಾ? ಇನ್ನೊಂದು ಸ್ವಲ್ಪ ಬೇಕಾ? ಅಯ್ಯೋ, ಇದನ್ನ ನಾನು ತಿಂದಿಲ್ಲ. ಮತ್ತಿನ್ಯಾರೋ? ಅಯ್ಯೋ, ನಾನು ನೋಡ್ದಾಗ ಹೀಗೆ ಇತ್ತು, ನೀವೇ ಹೀಗಿಟ್ಟು ಹೋಗಿರೋದು. ನಾನು ಹೀಗೆ ಇಟ್ಟೋಗೋದಕ್ಕೆ ನನಗೇನು ಹುಚ್ಚಾ? ಅದಕ್ಕೆ ಪ್ಲೀಸ್ ಆಟ ಆಡಬೇಡಿ, ನಂಗೆ ಹಶ್ವಾಗ್ತಾ ಇದೆ. ನಿಜವಾಗ್ಲೂ ಇಲ್ಲ ರಚನಾ, ನಾನು ಯಾಕೆ ಹೀಗೆ ಮಾಡಲಿ? ಸರಿ, ಈಗ ಲಾಜಿಕ್ ಹುಡ್ಕೋ ಮೂಡಲ್ಲಂತೂ ನಾನಿಲ್ಲ. ನಂಗೆ ತುಂಬಾ ಹಶ್ವಾಗ್ತಾ ಇದೆ. ಫಸ್ಟ್ ತಿಂಡಿ ಕೊಡಿ ಬನ್ನಿ. ಸರಿ ಬಾ. ಹ್ಞೂ
ದೇವ್ರೆ ನೀನೇನೋ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ನಾನು ಎಷ್ಟು ಹೆದರ್ಬಿಟ್ಟಿದ್ದೆ ಗೊತ್ತಾ ಬೇಬಿ. ಮಾಡ್ಕೊಂಡ್ಬಿಡ್ಲಾ ಹೇಳಿ? ಕೈ ಕಟ್ ಮಾಡ್ಕೊಂಡ್ಬಿಡ್ಲಾ ಅಮ್ಮಮ್ಮ? ಅಥವಾ ನೇಣು ಹಾಕೊಂಡ್ಬಿಡ್ಲಾ? ಅಯ್ಯೋ ಬೇಬಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೀನು ಹೀಗೆಲ್ಲ ಮಾತಾಡ್ಬಿಟ್ರೆ ನಮ್ಗೆ ಹೇಗೆ ಆಗ್ಬೇಡ ಹೇಳು. ವಯಸ್ಸಾಯ್ತು, ಆ ಟೆನ್ಷನ್ಗೆ ನನ್ನ ಕೈ ಕಾಲೆಲ್ಲ ನಡ್ಕೊ ಬಂತು ಗೊತ್ತಾ? ಅಂದ್ರೆ ನಿಮ್ಗೆ ನಿಮ್ ಬಗ್ಗೆನೇ ಯೋಚನೆ? ಪ್ಲೀಸ್ ಸುಮ್ಮನೆ ಪ್ಲೀಸ್ ರಿಲ್ಯಾಕ್ಸ್ ಆಗು. How more? I can't relax. Calm down baby, please. ಅಮ್ಮಮ್ಮ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಅಮ್ಮಮ್ಮ. ಋಷಿ ಅವಳು ಮದ್ವೆ ಆಗ್ತಾನಂತೆ ಅಮ್ಮಮ್ಮ. ಅವಳು ಕೊರಳಿಗೆ 3 ಗಂಟು ಹಾಕೋಕ್ ಮುಂಚೆ ನಾನು ನನ್ನ ಕೊಳ್ಳಿಗೆ ನೇಣು ಹಾಕಿದ್ದ ತಪ್ಪಿನಷ್ಟೇ. ಹಾಗೆಲ್ಲ ಮಾತಾಡಬೇಡ ಬಂಗಾರ. ನೋಡು, ನಿನಗೋಸ್ಕರ ನಾವಿದೀವಿ ಕಣೆ, ಪ್ಲೀಸ್. ನೀವಿದ್ದೀರಾ, ಬಟ್ ನನಗೆ ಋಷಿ ಬೇಕು. I can't live without him, ಅಮ್ಮಮ್ಮ. ಪರಿಸ್ಥಿತಿ ನಮ್ಮ ಕೈಲಿಲ್ಲ ಬೇಬಿ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ ತಾನೆ, ಅರ್ಥ ಮಾಡ್ಕೋ. ನೋಡು, ನೀನು ಹೀಗೆಲ್ಲ ಮಾತಾಡಬೇಡ, ಭಯ ಆಗುತ್ತೆ. ಬೇಬಿ ನೋಡು, ಇಡೀ ಮನೆ ನಿನ್ನ ಕಂಟ್ರೋಲಿಗೆ ಬಂತಲ್ಲ. ರಿಷಿ ಮಾತ್ರ ಕೈ ಜಾರಿ ಹೋಗ್ತಿದ್ದಾನೆ. ಏನು ಮಾಡೋಕ್ಕಾಗುತ್ತೆ? ಸಮಾಧಾನ ಮಾಡ್ಕೋ. ಅಲ್ವಾ, ಋಷಿ ಕೈ ಜಾರ್ ಹೋಗ್ತಿದ್ದಾನೆ, ನಾವ್ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಯು ಆರ್ ರೈಟ್ ಮಾಮ್. ಏನು ಪ್ರಯೋಜನ ಇಲ್ಲ. ಎಸ್ ಬೇಬಿ, ಎಸ್. ಏನು ಮಾಡೋಕ್ಕಾಗಲ್ವಾ? ಋಷಿನ ಮರ್ತೋಗು ಅಂತ ನೀವಿಬ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ಏನಾಗಿದೆ ನಿಮ್ಮಿಬ್ರಿಗೆ? ಬೇಬಿ ನೋಡು, ಮೊದಲು ಚಾಕು ಬಿಸಾಕು, ಆಟ ಆಡಬೇಡ. What the hell? ಆಟ ಆಡ್ತಿದ್ದೀನ? ಐ ಆಮ್ ಸೀರಿಯಸ್ ದೆನ್ ಎವರ್ ಅಮ್ಮಮ್ಮ. ಕೈ ಕಟ್ ಮಾಡ್ಕೋತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಎಷ್ಟು ಈಸಿಯಾಗಿ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ದೀರಾ. ಸಾರಿ, ತಪ್ಪಾಯ್ತು ಬೇಬಿ, ಕ್ಷಮಿಸ್ಬಿಡು. ಅದು ನಾನು ಒಂಚೂರು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬಿಟ್ಟೆ ಅಷ್ಟೇ. ಪ್ರಾಕ್ಟಿಕಲ್ ಅಂದ್ರೆ ನಿಮ್ಮ ಮಗಳಿಗೆ ಪ್ರೀತಿ ಮಾಡೋ ಅರ್ಹತೆ ಇಲ್ವಾ? ಅವಳು ಇಷ್ಟಪಡೋ ಹುಡುಗ ಅವಳಿಗೆ ಸಿಗೋದಿಲ್ವಾ ಮಾಮ್? ಅಯ್ಯೋ ಬೇಬಿ, ತಪ್ಪಾಗಿ ಅರ್ಥ ಮಾಡ್ಕೋಬೇಡ ನೀನು. ಅದು ನಿನ್ನನ್ನು ಸಮಾಧಾನ ಮಾಡೋದಕ್ಕೆ ನಮಗೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ, ಅದಕ್ಕೆ. ಋಷಿ ನನ್ನವನು, ಅವನು ಅವಳನ್ನ ಮದುವೆ ಆಗಕ್ಕೆ ನಾನು ಬಿಡಲ್ಲ. ಹೇಗೆ ಬೇಬಿ, ಅವನಾಗೆ ಕಮ್ಲಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನಲ್ಲ. ಹೇಗಂತ ನಂಗೆ ಗೊತ್ತಿಲ್ಲ ಮಾಮ್, ಬಟ್ ಋಷಿ ನನಗೆ ಮಾತ್ರ ಸ್ವಂತ. ಡೈರಿ ಇಡಕ್ಕೆ ಬಂದು ಇವತ್ತೊಂದು ದಿನ ನನ್ನ ಡೈರಿಲೇ ಭರ್ಜರಿ ಆಗಂಗಿದೆ. ಬಂದಿದ್ದಕ್ಕೆ ಒಳ್ಳೆ ತಿಂಡಿನೂ ಸಿಕ್ತು, ಭರ್ಜರಿಯಾಗಿ ಹೊಟ್ಟೆನೂ ತುಂಬಿತು.
ಇಲ್ಲೇ ಹಿಂಗೆ ಇದ್ರೆ ಇನ್ನು ಜೀರ್ಣ ಮಾಡಿಸ್ಬಿಡ್ತಾರೆ. ಅದಕ್ಕೂ ಮುಂಚೆ ಡೈರಿನ ಇಟ್ಬಿಟ್ಟು ಹೋಗ್ಬಿಡೋದು ಬೆಸ್ಟ್. ಇದೇನಿದು ಓಪನ್ ಆಗ್ತಿಲ್ಲ. ಆಚೆಯಿಂದ ಏನಾದ್ರು ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರಾ? ಹೋಗ್ತಾರಿಕೆ. ಅಕ್ಕ ಹಲೋ ಇದು HMT. ಕೌ ಇವತ್ತೇ ಬರೋ ಪ್ಲಾನ್ ಮಾಡ್ಕೊಂಡಿದ್ಯಾ ಇಲ್ಲ ಇನ್ನೆವತ್ತಾದ್ರೂ ಬರೋ ಪ್ಲಾನ್ ಮಾಡ್ಕೊಂಡಿದ್ಯಾ? ಸಿಗಾಕೊಂಡ್ಬಿಟ್ಟೆ ಕಣೋ. ಹಾ ತಗ್ಲಾಕೊಂಬಿಟ್ಟ. ಯಪ್ಪ ನಾನು ಎಸ್ಕೇಪ್ ಆಗ್ಬಿಡ್ತೀನಪ್ಪ. ಸಿಗಾಕೊಂಡ್ಬಿಟ್ಟೆ ಅಂದ್ರೆ ಅವ್ರ ಕೈಲಿ ಸಿಗಾಕೊಂಡಿಲ್ಲ, ಇಲ್ಲಿ ಯಾವ್ದೋ ರೂಮಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ. ಲಾಕ್ ಮಾಡ್ಕೊಂಡು ಹೊಟ್ಟೋದ್ರು. ಹಾ ಲಾಕ್ಗೆಲ್ಲ ಭಯ ಪಡೋ ಪಾರ್ಟಿನ ನೀನು? ಯಾವಾಗ್ಲೂ ತಲೆ ಕೂದಲಲ್ಲೇ ಕೀಟ್ಕೊಂಡಿರ್ತೀಯಲ್ಲ, ಅದ್ರಲ್ಲಿ ಹೆಂಗಾದ್ರೂ ಎಸ್ಕೇಪ್ ಆಗ್ ಬಾ. ಹಾ ಒಳ್ಳೆ ಐಡಿಯಾ ಕೊಟ್ಟೆ ಇರು. ಕೌ ಏನಾಯ್ತು? ಲೇ HMT ಲಾಕ್ ಆಗ್ಬಿಟ್ಟಿದೀನಿ ಕಣೋ. ಆ ಕಡೆಯಿಂದ ಹಾಕಿರೋ ಲಾಕ್ನ ಈ ಕಡೆಯಿಂದ ತೆಗೆಕಾಯ್ತಿಲ್ಲ. ಯಾವುದೋ ಹೈಟೆಕ್ ಡೋರ್ ಇದು. ಈಗೇನೋ ಮಾಡೋದು, ಸಿಗಾಕೊಂಡ್ಬಿಟ್ಟಿದೀನಿ. ಅಯ್ಯೋ ನಿಮ್ಗೆಷ್ಟು ಕಾಳಜಿ ಇದೆಯೋ ನನಗೂ ಈ ಮನೆ ಮೇಲೆ ಅಷ್ಟೇ ಕಾಳಜಿ ಇದೆ. ಯಾರಿಗೂ ಏನೂ ಆಗಲ್ಲ, ಟ್ರಸ್ಟ್ ಮೀ. ಇನ್ನೊಂದು ವಾರದಲ್ಲೇ ನಮ್ಮ ಮದುವೆ. ನೀವಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಬಾಯ್, ಸಿ ಯು. Swear it, ಅಮ್ಮಮ್ಮ, ಈ ಮದುವೆ ನಡೆಯೋ ಮಾತೇ ಇಲ್ಲ. ಪ್ರಾಣ ಬಿಟ್ಟಾದ್ರೂ ಸರಿ ರಿಷಿನ ನಾನು ಪಡ್ಕೋತೀನಿ. ಬಟ್ ಬೇಬಿ, ಅದು ನೆಕ್ಸ್ಟ್ ವೀಕೆ ಮದುವೆ ಅಂತ ರಿಷಿ ಹೇಳ್ತಿದ್ದಾನಲ್ಲ, ಇರೋದು ಒಂದೇ ವಾರ. 1 week 7 days ಇದೆಯಲ್ಲ ಮಾಮ್, ಅಷ್ಟೇ ಸಾಕು.